ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಆಡಿರುವ ಗ್ರಾಂಥಿಕ ಪದಗಳು ಅರ್ಥ ಆಗದೆ ಇರೋದು ಸಹಜ. ಹೌದು, ಕೆಲವೊಂದ್ಸಲ ನಮಗೂ ಈ ಭಾಷೆಗಳು ಅರ್ಥ ಆಗಲ್ಲ. ಇಲ್ಲಿ ಧನುಷ್ ಗೌಡ ಅವರು ಸಹ ಈ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ. ಅದೇನಪ್ಪ ಅಂದರೆ, ಟಾಸ್ಕ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ. ಈ ಕಾರಣಕ್ಕೆ ಬಿಗ್ ಬಾಸ್ ಅವರು ಟಾಸ್ಕ್ಗಳನ್ನು ರದ್ದು ಮಾಡ್ತಾರೆ. ಹೀಗಾಗಿ ಚಂದ್ರಪ್ರಭಾ ಹಾಗೂ ನಟ ಸುಧೀರ್ ಅವರು ಇವರನ್ನ ಜಗಳಕ್ಕೆ ಎಳ್ಕೊಂಡು ಹೋಗ್ತಿದ್ದಾರೆ. ಮೇನ್ ಕಾರಣ ಅವ್ರಿಗೆ ಅವರೇ ಹೀರೋ ಅಂತ ಅನ್ಕೊಂಡ್ಬಿಟ್ಟಿದಾರ. ನಾವೆಲ್ಲ ಹಂಗಾರೆ ಏನು ಯಾಕೆ ಬಂದಿದ್ದೀವಿ? ಹೌದು, ಕೆಲವೊಂದ್ಸಲ ಬಿಗ್ ಬಾಸ್ ಹೇಳಿರುವ ಟಾಸ್ಕ್ಗಳು ನಮಗೆ ಅರ್ಥ ಆಗಲ್ಲ, ಇನ್ನು ಕಂಟೆಸ್ಟೆಂಟ್ಗಳಿಗೆ ಹೇಗೆ ಅರ್ಥ ಆಗುತ್ತೆ ಅಲ್ವಾ? ಸೊ ಇಲ್ಲಿ ಧನುಷ್ ಅವರು ಕೂಡ ಕನ್ಫ್ಯೂಸ್ ಆಗಿದ್ದಾರೆ. ಇಲ್ಲಿ ಸುದಿ ಅವರು ಒಂದು ಮಾತನ್ನ ಹೇಳ್ತಾರೆ ಧನುಷ್ ಗೌಡ ಅವರಿಗೆ. ಅದೇನಪ್ಪ ಅಂದರೆ, ಕಾಲೇಜ್ ಮುಗಿಸಿ ಯೂನಿಫಾರ್ಮ್ ಬಿಚ್ಚಿ ಕಲರ್ ಡ್ರೆಸ್ ಹಾಕ್ಕೊಂಡು ಬರೋದು ಅಂತ ಹೇಳ್ತಾರೆ. ಹಾಗಿದ್ರೆ ಸುದಿ ಅವರು ಇಲ್ಲಿಯವರೆಗೆ ಎಷ್ಟು ಟಾಸ್ಕ್ಗಳನ್ನು ಆಡಿ ಗೆದ್ದಿದ್ದೀರಾ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಹೌದು, ಈ ಒಂದು ಆಡಿರುವ ಮಾತುಗಳು ತುಂಬ ಒಂದು ರಾಂಗ್ ಸ್ಟೇಟ್ಮೆಂಟನ್ನು ನೀಡ್ತಾ ಇದೆ. ಇದರ ಬದಲು ಟಾಸ್ಕ್ ಗೊತ್ತಾಗದೇ ಇದ್ದರೆ ನಮ್ಮನ್ನು ಕೇಳ್ಬೋದಿತ್ತು ಅಂತ ಹೇಳ್ಬೋದಿತ್ತು. ಆದರೆ ಇವರು ತುಂಬ ರಾಂಗ್ ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ.